ದಿವಂಗತ ಮಾರುತಿ ಕಂಪೌಂಡರ್ ಅವರ ಕರ್ಣಕಮಲಗಳಲ್ಲಿ ನಮಸ್ಕರಿಸಿ ಸಮಾಜದ ಆಗು ಹೋಗುಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಶ್ರೀಯುತ ಮಾರುತಿ ಕಂಪೌಂಡರು ಅವರ ಏನು ದೇಶಗಳಿದ್ದು ಅದೆಲ್ಲವನ್ನು ಸಾಕಾರ ಮಾಡಬೇಕು ಅನ್ನುವ ಸದುದ್ದೇಶವನ್ನು ಇಟ್ಕೊಂಡು ಒಂದು ವೈದ್ಯಕೀಯ ತಂಡ ಬರುವಂತಹ ಹೊರಗಿನ ರೋಗಿಗಳಿಗೆ ಇದು ಒಂದು ರೀತಿಯ ತನ್ನ ಕಾಮನೆಗಳನ್ನ ಪೂರ್ಣಗೊಳಿಸ್ತಕ್ಕಂಥ ದೇವಾಲಯ ಆಗಬೇಕು ಅನ್ನುವ ಒಂದು ಉದ್ದೇಶದಿಂದಾಗಿ ಡಾಕ್ಟರ್ ಕಮಲಾಕರ್ ಸ್ವಾಮಿ ಯರ್ನಾಳಿಕರ್ ಅವರ ಒಂದು ತಂಡ ಏನು ಆಸ್ಪತ್ರೆ ಅನ್ನುವ ಉದ್ಘಾಟನೆ ಮತ್ತು ಅದರ ಚಾಲನೆ ಕಾರ್ಯಕ್ರಮ ಇಟ್ಕೊಂಡಿದೆ. ವೈದ್ಯಕೀಯ ತಂಡದವರು ಕೂಡ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಬೇಕು. ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಪೂಜಿತಾಯ ಗುರುದೈವತಾಯ ಗುರುಪುರಸ್ಥಾಯಿನೇ ಗುರುವಿಕ್ರಮಾಯ ತುಯ್ಯ ಪ್ರವರಾಯ ಗುರವೇ ಗುಣಗುರವೇ ಗುರುದೈಕ ಕಲಕ್ಷೇತ್ರೇ ಗುರುದೈವ ಸಸಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರುಪಾಖಂಡ ಖಂಡಕಾಯ गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय जयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು ನಡುನಾಡಿರಲಿ ಗಡಿನಾಡಿರಲಿ. ಯತಿವರರ ಹಾಗೂ ಮುಖ್ಯ ಅತಿಥಿಗಳ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮ ಶ್ರೀಯುತ ಡಾಕ್ಟರ್ ಕಮಲಾಕರ್ ಸ್ವಾಮಿ ಅವರು ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಈ ವೇದಿಕೆ ಮೇಲೆ ಆಗಮಿಸಿದಂತಹ ಹಿರಿಯರ ಪರಿಚಯ ಮಾಡಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪೂಜ್ಯ ಶ್ರೀ ರಾಜಶೇಖರ್ ಶಿವಾಚಾರ್ಯರು ಸ್ವಾಮೀಜಿಗಳು, ಹಿರೇಮಠ ಸಂಸ್ಥಾನ ಬೇಮಳಖೇಡ ಬೀದರ್ ಅವರು ಇವತ್ತಿನ
ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಇಡೀ ವೈದ್ಯಕೀಯ ತಂಡದಿಂದ ಹೃದಯಪೂರ್ವಕ ವಂದನೆಗಳು ಹಾಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಡಾಕ್ಟರ್ ರತಿಕಾಂತ್ ಸ್ವಾಮೀಜಿಯವರು ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿ ಇವತ್ತಿನ ನಮ್ಮ ಇಡೀ ಜಿಲ್ಲೆಯ ಆರೋಗ್ಯವನ್ನು ಅವರ ಒಂದು ಅಧಿಕಾರದ ಅವಧಿಯಲ್ಲಿ ತುಂಬ ಒಂದು ಒಳ್ಳೆಯ ಕಾರ್ಯವನ್ನು ನಡೆಸ್ತಾರೆ ಅಂತ ಹೇಳಿ ನಮಗೆಲ್ಲ ತುಂಬ ಆಶಾಭಾವನೆ ಇದೆ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಸೌಭಾಗ್ಯ ಅಂತ ಹೇಳ್ಬೋದು. ಅವರಿಗೂ ಕೂಡ ನಮ್ಮ ವೈದ್ಯಕೀಯ ತಂಡದಿಂದ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಸ್ವಾಮೀಜಿಗಳಿಗೆ ಮೊದಲಿಗೆ ಪುಷ್ಪ ಮತ್ತು ಫಲವನ್ನು ಅರ್ಪಣೆಯನ್ನು ಶಿವಕುಮಾರ್ ಸ್ವಾಮಿಯವರು ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ ಕಾರ್ಯದರ್ಶಿಗಳಾಗಿಯೂ ಸಹ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಪ್ರಸ್ತುತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂತ ಕರಿತೀವಿ, ಅದರ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು. ಕರ್ನಾಟಕ ಉತ್ತರ ಪ್ರಾಂತದ 18 ಜಿಲ್ಲೆಗಳನ್ನು ಒಳಗೊಂಡಂತಹ ಕರ್ನಾಟಕ ಉತ್ತರ ಪ್ರಾಂತ, ಆ ಪ್ರಾಂತದ ಕಾರ್ಯಕಾರಿಣಿ ಸದಸ್ಯರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಮಾನ್ಯರಿಗೆ ವಿಶೇಷ ಆಹ್ವಾನ, ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಇನ್ನೋರ್ವ ಅತಿಥಿಗಳು ಶ್ರೀಯುತ ರವೀಂದ್ರ ಸ್ವಾಮಿ ಅವರು, ಅರುಣೋದಯ ಕಮ್ಯುನಿಕೇಶನ್ಸ್ನ ಮಾರ್ಗದರ್ಶಕರು ಹಾಗೂ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸರಳಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸರಳಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ಬಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನ
ಶ್ರೀಯುತ ಮಾರುತಿ ಕಂಪೌಂಡರ್ ಅವರ ಸುಪುತ್ರಿಯವರು. ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಆಗಮಿಸಿದಂತವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ಕೇರ್ ಆಸ್ಪತ್ರೆಯನ್ನ ನಾವು ಉದ್ಘಾಟನೆ ಮಾಡಲಿಕ್ಕೆ ಪ್ರೇರಣೆ ಆಗಿರ್ತಕ್ಕಂಥ ದಿವಂಗತ ಮಾರುತಿ ಕಂಪೌಂಡರ್ ಸರ್ ಅವರು ಇವತ್ತು ನಮ್ಮ ಮಧ್ಯೆಯಲ್ಲಿಲ್ಲ. ಆದರೂ ಅವರ ಒಂದು ಧ್ಯೇಯ ಏನಂತಂದ್ರೆ, ಯಾವುದೇ ಒಬ್ಬ ರೋಗಿಗೆ ತನ್ನ ಮನಸ್ಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಕಳೆದ 50 ವರ್ಷಗಳ ಕಾಲ ನಮ್ಮ ಬೀದರ ಜಿಲ್ಲೆಯ ಹಾಗೂ ಬೀದರ ನಗರದ ಪ್ರತಿಯೊಂದು ಮನೆಯ ಸದಸ್ಯರಿಗೂ ಮಾರುತಿ ಕಂಪೌಂಡರ್ ಅವರ ಹೆಸರನ್ನ ನೆನಪಿದೆ. ಅವರು ವೈದ್ಯಕೀಯ ಕೋರ್ಸ್ ಮಾಡಿಲ್ಲ, ಆದರೆ ಅವರು ಕಂಪೌಂಡರ್ ಆಗಿಯೂ ಕೂಡ ಒಂದು ವೈದ್ಯಕೀಯ ಸೇವೆಯನ್ನ ಅರ್ಥಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಅವರು ಸಲ್ಲಿಸಿದ್ದಾರೆ. ಅವರು ಸದಾ ಅವ್ರದ್ದು ಒಂದು ಆಶಯ ಏನಾಗಿತ್ತಂದ್ರೆ, ಈ ಒಂದು ಆಸ್ಪತ್ರೆಯಲ್ಲಿ ನಿಸ್ವಾರ್ಥ ಭಾವನೆಯಿಂದ ಮುಂದಿನ ದಿನಗಳಲ್ಲಿ ಒಂದು ವೈದ್ಯಕೀಯ ತಂಡವನ್ನ ಅದೇ ಧ್ಯೇಯವನ್ನ ಇಟ್ಕೊಂಡು ಸೇವೆ ಸಲ್ಲಿಸಬೇಕು. ಪ್ರತಿಯೊಂದು ವೈದ್ಯ ಭಾವನೆ ಅಂದ್ರೆ, ಒಂದು ರೋಗಿಗೆ ಕೇವಲ ಒಂದು ಚಿಕಿತ್ಸೆಗೋಸ್ಕರ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೀವಿ, ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಸರ್ ಬೀದರ್ ದೊಡ್ಡ ಆಸ್ಪತ್ರೆ ಕಳಿಸ್ಬೇಡ್ರಿ ಅಂತೇಳಿ ಹಳ್ಳಿಗಳ ಒಂದು ಜನರ ಒಂದು ಮಾನಸಿಕ ಭಾವನೆಯನ್ನ ನಾವು 2-3 ವರ್ಷದಿಂದ ನೋಡ್ತಾ ಇದ್ದೀವಿ. ಈ ಕೊರೋನಾ ಮಹಾಮಾರಿಯಿಂದ ಎಷ್ಟೋ ಜನ ಸಾಮಾಜಿಕ ಕಾರ್ಯಕರ್ತರು, ಎಷ್ಟೋ ಜನ ವೈದ್ಯಕರು ತಮ್ಮ ಸೇವೆಯಲ್ಲಿ ತಮ್ಮ ಪ್ರಾಣಾರ್ಪಣೆಯನ್ನೇ ಮಾಡಿದ್ದಾರೆ. ಈ 2 ವರ್ಷದ ಕಾಲಖಂಡದಲ್ಲಿ ವೈದ್ಯಕೀಯ ಕ್ಷೇತ್ರದ ಏನೋ ಒಂದು ಚಿಕಿತ್ಸೆ ಇದೆ, ಅದು ತುಂಬಾ ಬಡ ರೋಗಿಗೂ ಕೂಡ ಒಂದು ಚಿಕಿತ್ಸೆಯನ್ನ ಕೊಡುವ ಒಂದು ಉದ್ದೇಶದಿಂದ, ಒಂದು ಧ್ಯೇಯದಿಂದ ಈ ಕೇರ್ ಆಸ್ಪತ್ರೆಯನ್ನ ನಮ್ಮ ವೈದ್ಯಕೀಯ ತಂಡವನ್ನ ಪ್ರಾರಂಭ ಮಾಡಲಿಕ್ಕೆ ಇವತ್ತಿನ ಈ ಶುಭ ದಿನದಂದು ನಾವು ಇದನ್ನ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಹೀಗಾಗಿ ತಮ್ಮೆಲ್ಲರ ಆಶೀರ್ವಾದ ಹಾಗೂ ತಮ್ಮ ಹಿರಿಯರ ಪ್ರೇರಣೆ ನಮಗೆ ಸದಾ ಬೇಕಾಗುತ್ತೆ. ವಯಸ್ಸಿನಿಂದ ನಾವು ಚಿಕ್ಕರಾದರೂ ಕೂಡ ತಮ್ಮ ಅನುಭವ ಎಲ್ಲ ಕ್ಷೇತ್ರದಿಂದ ಬಂದಂಥ ಗಣ್ಯರಿಂದ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಕೂಡ ತಮ್ಮ 2 ಮಾತನ್ನ, ಹಿತನುಡಿಯನ್ನ ಹಾಗೂ ಗುರುಗಳ ಆಶೀರ್ವಚನವನ್ನ ನಾನು ಕೇಳಲಿಕ್ಕೆ ಬಯಸುತ್ತೇನೆ. ಡಾಕ್ಟರ್ ರತಿಕಾಂತ್ ಸ್ವಾಮಿ ಸರ್ ಅವರು ತಮ್ಮ 2 ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮಿ ಪಾದಗಳಿಗೆ ವಂದಿಸುತ್ತಾ, ಹಾಗೂ ಶ್ರೀ ಬಸವರಾಜ ಶ್ರೀ ರವೀಂದ್ರ ಸ್ವಾಮಿ ಅವರು, ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರು,
ಶ್ರೀ ಹನುಮಂತರಾವ್ ಪಾಟೀಲ್ ಅವರೇ, ಡಾಕ್ಟರ್ ಲೋಕೇಶ್ ಅವರು, ಡಾಕ್ಟರ್ ಸಿಂಗೋಡಿ ಅವರೇ, ವಿಜಯ್ ಜೋಶಿ ಅವರೇ, ಡಾಕ್ಟರ್ ಸುಜಾತ ಅವರೇ, ಡಾಕ್ಟರ್ ಪ್ರಶಾಂತ್ ಅವರೇ, ಇನ್ನು ಭಾಳಷ್ಟು ಎಲ್ಲ ಹೆಸರು ಬದಲಕ್ಕಾಗುತ್ತೆ. ಸೊ ಇವತ್ತಿನ ದಿವಸ ನಾವೆಲ್ಲ ಇವತ್ತಿನ ದಿವಸ ಇಲ್ಲಿ ಸೇರ್ಕೊಂಡಿದ್ದೀವಿ. ಪುಣ್ಯವಂತು. ಫಸ್ಟ್ ಕೋವಿಡ್ ಅಲ್ಲೇ ನೋಡಿದ್ದೀವಿ, ಸೆಕೆಂಡ್ ಕೋವಿಡ್ ಅಲ್ಲೇ ಕೂಡ ನೋಡಿದ್ದೀವಿ, ಬದುಕುಳಿದು ಇಲ್ಲಿ ಸೇರ್ಕೊಂಡಿದ್ದೀವಿ. ನಮ್ಮ ಸದೈವ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೆಕೆಂಡ್ ಕೋವಿಡ್ ವೇವ್ ಬಂದಾಗ ನಮ್ಮ ಆಸ್ಪತ್ರೆ 750 ಬೆಡೆಡ್ ಹಾಸ್ಪಿಟಲ್, ವಿಮ್ಸ್ ಆಸ್ಪತ್ರೆ ಫುಲ್ ಆಗಿಬಿಡ್ತು. 750 ಬೆಡೆಡ್ ಹಾಸ್ಪಿಟಲ್ ಫುಲ್ ಆದ್ಮೇಲೆ ನಮ್ಮ ಮುಖ ಪ್ರೈವೇಟ್ ಸೆಕ್ಟರ್ ಕಡೆ ಹೋಯ್ತು. ಪ್ರೈವೇಟ್ ಸೆಕ್ಟರ್ದಲ್ಲಿ ಯಾವ ಹಾಸ್ಪಿಟಲ್ಗಳಿವೆ? ಒಂದು ಬೆಳವಣಿಗೆ ಅಷ್ಟೇ, ಒಂದು 4-5 ಹಾಸ್ಪಿಟಲ್ ಅಷ್ಟೇ ನಮ್ಮ ಕಣ್ಣಿಗೆ ಕಾಣಿಸ್ತು. ಈ ಸಮಸ್ಯೆ ಗುಲ್ಬರ್ಗದಲ್ಲಿ ಇದ್ದಿಲ್ಲ. ಗುಲ್ಬರ್ಗದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಪರ್ಯಾಯವಾಗಿ ಬೆಳೆದು ನಿಂತಿದ್ವು. ನಾವೆಲ್ಲ ಮಾತಾಡ್ತಾ ಇದ್ವಿ, ಅಲ್ಲಿಂದ ಇಷ್ಟು ಜನರಿಗೆ ಮಾತಾಡ್ತಾ ಇದ್ವಿ. ನಮ್ದು ಫುಲ್ ಆಗ್ಬಿಟ್ಟದಪ್ಪ, ಹೇಗೆ ಮಾಡೋದು. ಸೊ ಅವಾಗ ಪ್ರೈವೇಟ್ ಹಾಸ್ಪಿಟಲ್ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಯ್ತು. 1-2 ಹಾಸ್ಪಿಟಲ್ ಆ ಒಂದು ನೆಮ್ಮದಿಯಿಂದ ನಿಟ್ಟುಸು ಬಿಟ್ಟಿದ್ವಿ ನಾವು. ಪ್ರೈವೇಟ್ ಹಾಸ್ಪಿಟಲ್ ಇನ್ನೂ ಇದೆ, ನಮ್ಗೆ ಒಂದೊಂದು 400-500 ಬೆಡ್ಸ್ ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ಇವತ್ತಿನ ಪ್ರೈವೇಟ್ ಹಾಸ್ಪಿಟಲ್ ಮುಂದೆ ಬಂದಿದ್ರೆ ಇಂಥ ಸಮಯ ಯಾವಾಗ ಬಂತು ಹೇಳಿಕ್ಕಾಗಲ್ಲ. ಈ ಕೋವಿಡ್ ಅಲ್ಲೇ ಬಂತು, ಹೋಯ್ತು, ಮತ್ತೆ ಮುಂದೆ ಗೊತ್ತಿಲ್ಲ. ಬಟ್ ಪ್ರೈವೇಟ್ ಸೆಕ್ಟರ್ನ ಬೆಳಿಬೇಕು. ನಮ್ದು ಗೌರ್ಮೆಂಟ್ ಸೆಕ್ಟರ್ ಹೆಲ್ತ್ ಸಿಸ್ಟಮ್ ಕೂಡ ಪ್ರೈವೇಟ್ ಸೆಕ್ಟರ್ನು ಹೀಗೆ ಉತ್ತಮವಾಗಿ ಬೆಳ್ಕೊಂಡು ಹೋಗಿದ್ರೆ ನಮಗೆ ಸಾರ್ವಜನಿಕರಿಗೆ ಒಳ್ಳೆ ಒಂದು ಸೇವೆ ಕೊಡಂಗಾಗ್ತದೆ. ಇವತ್ತಿನ ದಿವಸ ನಾವು ನಮ್ಮಲ್ಲಿ ಡಯಾಲಿಸಿಸ್ ಪೇಷಂಟ್ಸ್ಗಳು ಬಹಳಷ್ಟು ವೇಟ್ ಮಾಡ್ತಾ ಇದ್ದಾರೆ. ನನಗನ್ಸ ಮಟ್ಟಿಗೆ 40 to 50 ಪೇಷಂಟ್ಸ್ ಇನ್ನು. ಸೊ ಇಂಥ ಏನೇ ಸ್ಕೀಮ್ಸ್ಗಳು ಇದ್ದು ಗೌರ್ಮೆಂಟ್ ಪ್ರೈವೇಟ್ ಮಿಕ್ಸ್ ಅಂತ ನಾವು ಮಾಡ್ತೀವಿ. ಸ್ವಲ್ಪ ಸ್ಕೀಮ್ಸ್ ಇರ್ತವೆ. ಇಂಥ ಒಂದು ನಿಸ್ವಾರ್ಥ ಭಾವನೆ ಇದ್ದಂಥ ಹಾಸ್ಪಿಟಲ್ ನಮಗೊಂದು ಖುಷಿ ಆಗ್ತದಕ್ಕೆ ಹೆಲ್ಪ್ ಮಾಡ್ಬೇಕಂತ. ಸೊ ಇಲ್ಲಿ ಒಂದು ಕಣದಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ, ನಿಸ್ವಾರ್ಥ ಸೇವೆ ಅಂತೆ. ಇದು ಹೀಗೆ ಬೆಳೀಲಿ, ಒಂದು ನಮ್ಮ ಬೀದರ್ ಜನತೆಗೆ ಒಂದು ಸಂಜೀವಿನಿ ಆಗಲಿ ಅಂತ ನಾನು ಬೇಡಿ ನಾನು ಆಗ್ತೀನಿ. ಸ್ವಾಮಿಯವರು ಒಂದು ಒಳ್ಳೆಯ ನಿರ್ಣಯ ತಗೊಂಡಾರ ಅಂತ ಅನ್ನಿಸ್ತು. ಈ ಕಟ್ಟಡಕ್ಕೆ ಏನು ಮಾರ್ಗರಾವ್ ಇದ್ದರು ಬಹಳ ವರ್ಷದಿಂದ ನಾನು ಅವ್ರ ಜೋಡಿ ಬರ್ತಿದ್ದಲ್ಲ. ವಿಶ್ವಾಸ್ ಮೆಮೋರಿಯಲ್ ಹಾಸ್ಪಿಟಲ್ ಉದ್ಘಾಟನಾ ಸಮಾರಂಭ ಜರುಗ್ತಾ ಇದೆ. ಈ ಒಂದು ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂತಹ ಪೂಜ್ಯರಾದ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳ ಶ್ರೀಚರಣಕ್ಕೆ ಶರಣಾರ್ಥಿ. ವೇದಿಕೆ ಮೇಲೆ ಇವತ್ತಿನ ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಡಾಕ್ಟರ್ ರವಿಕಾಂತ್ ಸ್ವಾಮಿಯವರಲ್ಲಿ, ಹಿರಿಯರಾದ ಹನುಮಂತರಾವ್ ಪಾಟೀಲ್, ಆತ್ಮೀಯ ಸ್ನೇಹಿತರಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರಲ್ಲಿ, ಇನ್ನೋರ್ವ ನನ್ನ ಸ್ನೇಹಿತರಾಗಿರುವಂತಹ ರವೀಂದ್ರ ಸ್ವಾಮಿ ಅವರಲ್ಲಿ, ಹಾಗೂ ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭಿಸಿರುವಂತಹ ಕಮಲಾಕರ್ ಸ್ವಾಮಿಯವರಲ್ಲಿ ಹಾಗೂ ಅವರೆಲ್ಲ ವೇದಿಕೆಯ ತಂಡಕ್ಕೂ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನಿಜಕ್ಕೂ ಇವತ್ತು ಮಾರುತಿರಾವ್ ಕಂಪೌಂಡರ್ ಅವರು ನೆನೆದು ನಾವು ಭಾವುಕರಾಗ್ತಾ ಇದ್ದೀವಿ. ನಮ್ಮ ಸೊಸೈಟಿಯಲ್ಲಿ ಕೆಲವು ವೃತ್ತಿಗಳಿವೆ, ಪ್ರೊಫೆಷನ್ಗಳಿವೆ, ಅವಕ್ಕೆ ಬಹಳಷ್ಟು ಗೌರವ ಇದೆ. ಅದರಲ್ಲಿ ಡಾಕ್ಟರ್ ವೃತ್ತಿ ಡಾಕ್ಟರ್ ಮಾಡಬೇಕು, ಯಾರೇ ಇರಲಿ, ಸಣ್ಣವಿರಲಿ ದೊಡ್ಡವರಿರಲಿ.
ಇಬ್ಬರು ಮೂವರು ಮಕ್ಕಳಾದ್ರೆ ಒಬ್ರಿಗಾರ ಡಾಕ್ಟರ್ ಮಾಡ್ಬೇಕಂತ ತಂದೆ ತಾಯಿಗಳಂತ ಒಂದು ಆಸೆ. ಯಾಕೆ ಅದರಲ್ಲಿ ಬಹಳ ದುಡ್ಡು ಅದ ಅಂತಲ್ಲ, ಅದರಲ್ಲಿ ಸಮಾಜದಲ್ಲಿ ಬಹಳ ಗೌರವ ಇದೆ, ಬಹಳ ರೆಸ್ಪೆಕ್ಟ್ ಇದೆ. ಪರಮಾತ್ಮನ ನಂತರ ಕೆಲವು ಹುದ್ದೆಯಲ್ಲಿರುವವರಿಗೆ ನಾವು ಆ ಸ್ಥಾನದಲ್ಲಿ ನೋಡ್ತೀವಿ. ಪರಮಾತ್ಮನ ನಂತರ ನಾವು ರೈತನಿಗೆ, ನಮ್ಗೆ ಅನ್ನ ಕೊಡುವಂತ ರೈತನಿಗೆ ನಾವು ಪರಮಾತ್ಮನ ಸ್ಥಾನದಲ್ಲಿ ನೋಡ್ತೀವಿ. ಅದಾದ್ಮೇಲೆ ವೈದ್ಯರು, ನಮ್ಮ ಆರೋಗ್ಯವನ್ನ, ನಮ್ಮ ಅನಾರೋಗ್ಯ ಆದಾಗ ನಮ್ಮನ್ನು ರಕ್ಷಿಸುವಂತ ವೈದ್ಯರಿಗೆ ನಾವೊಂದು ಆ ಸ್ಥಾನದಲ್ಲಿ ನೋಡುವಂತ ಇದು ನಮ್ಮ ಭಾವನೆ. ಇಂತಹ ವೈದ್ಯರಿಗೆ ಈ ಒಂದು ಸ್ಥಾನ ತರಲಿಕ್ಕೆ, ಈ ಒಂದು ಸಮಾಜದಲ್ಲಿ ಇಷ್ಟೊಂದು ಗೌರವ ಸಿಗ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಮಾರುತಿರಾವ್ ಕಂಪೌಂಡರ್ ಅಂತ ವ್ಯಕ್ತಿತ್ವಗಳು ಅಂತ ಹೇಳಿಕ್ಕೆ. ಅಕ್ಕ ಮಹಾದೇವರ ಒಂದು ವಚನ ಬರ್ತದೆ, ಮರವಿದ್ದು ಫಲವೇನು ನೆಳಲಿಲ್ಲದನ್ನು, ಹಸುವಿದ್ದು ಫಲವೇನು ಹಯನಿಲ್ಲದನ್ನು, ಧನವಿದ್ದು ಫಲವೇನು ದಯೆ ಇಲ್ಲದನ್ನ, ನಾನಿದ್ದು ಫಲವೇನು ಚನ್ನ ಮಲ್ಲಿಕಾರ್ಜುನ ನಿಮ್ಮ ಜ್ಞಾನವಿಲ್ಲದ. ಒಂದು ಮರ ಇರ್ತದೆ, ನಾವು ಸುಮಾರು ಸಾವಿರಾರು ತರಹದ ಮರಗಳನ್ನು ನೋಡಿದ್ದೀವಿ. ಅನೇಕ ಮರಗಳು ಅನೇಕ ತರಹದ ಹೂಗಳನ್ನು ಬಿಡ್ತವೆ, ಹಣ್ಣುಗಳನ್ನು ಕೊಡ್ತವೆ. ಆದ್ರೆ ಮರದ ಒಂದು ಮೂಲ ಗುಣಧರ್ಮ ಇದೆ, ಏನು ಅಂದ್ರೆ ನೆರಳು ಕೊಡೋದು. ಯಾವ ಗಿಡ ಹಣ್ಣು ಕೊಡ್ಲಿಕ್ಕಿಲ್ಲ, ಯಾವ ಗಿಡ ಹೂ ಬಿಡ್ಲಿಕ್ಕಿಲ್ಲ, ಯಾವ ಗಿಡ ನೋಡ್ಲಿಕ್ಕೆ ಸುಂದರವಾಗಿರ್ಲಿಕ್ಕಿಲ್ಲ. ಆದ್ರೆ ಅದರ ಮೂಲ ಗುಣಧರ್ಮ, ಪ್ರತಿಯೊಂದು ಮರಕ್ಕೆ ಒಂದು ಏನು ಮೂಲ ಗುಣಧರ್ಮ, ನೆರಳು ಕೊಡ್ತವೆ. ನೆರಳು ಕೊಡದೇ ಇರುವಂತಹ ಮರನೇ ಅಲ್ಲ. ಹಾಗೇನೆ ಮಾರುತಿರಾವ್ ಕಂಪೌಂಡ್ರು ಈ ವಚನದ ಕೊನೆಯ ಸಾಲು, ನಾನಿದ್ದು ಫಲವೇನು ನಿಮ್ಮ ಜ್ಞಾನ ಅಂದ್ರೆ ಆ ಪರಮಾತ್ಮನ ಮೂಲ ಸತ್ಯದ ಜ್ಞಾನವನ್ನು ಯಾರು ತಿಳ್ಕೊಂಡಿರ್ತಾರೆ ಅವರು ಜೀವನ ಮಾರುತಿರಾವ್ ಕಂಪೌಂಡರ್ ತರ ಜೀವನ ಆಗಿರ್ತದೆ ಅಂತ ಅವರೇ ಸಾಕ್ಷಿ. ಎಂದೋ ಹಣಕ್ಕೆ ಬೆಂದು ಹತ್ತಿದವರಲ್ಲ, ತನ್ನ ಇಡೀ ಜೀವನ ರೋಗಿಗಳಿಗಾಗಿ, ಸೇವೆಗಾಗಿ ಅವರ ತನ್ನನ್ನೇ ತಾನು ಅರ್ಪಿಸಿಕೊಂಡು ಬದುಕಿದವರು. ಇದಕ್ಕಾಗಿ ಇವತ್ತು ಅವ್ರು ನಮ್ಮೆಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದೆ. ನಾವು ಸಮಾಜದಲ್ಲಿ ಯಾರದೇ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಎಲ್ಲ ವೈದ್ಯರ ಬಗ್ಗೆ ನಮ್ಗೆ ಗೌರವ ಇದೆ. ನಾವು ಅವರನ್ನ ಪರಮಾತ್ಮನ ನಂತರ ಸ್ಥಾನದಲ್ಲಿ ನೋಡ್ತೀವಿ. ಆದ್ರೆ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಡಾಕ್ಟರ್ಸ್. ಯಾರು ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆ ಫೀಸ್ ತಗೋತಾರೆ, ಯಾರು ಚಿಕಿತ್ಸೆ ರೋಗಿಯನ್ನು ನೋಡಿದ ನಂತರ ಫೀಸ್ ತಗೋತಾರೆ. ಇದರಲ್ಲಿ ಯಾರು ಶ್ರೇಷ್ಠ ಅಂತ ನಾವೇ ಆತ್ಮಾವಲೋಕನ ಮಾಡ್ಕೋಬೇಕು. ಹೋದ್ಮೇಲೆ ಪೈಲೇನೆ ನಾವು ಹೌದು ಕನ್ಸಲ್ಟೇಷನ್ ಫೀಸ್ ತಗೊಳ್ಳೋರು ಶ್ರೇಷ್ಠನೋ ಅಥವಾ ರೋಗಿಯನ್ನು ನೋಡಿ ಅವನ ರೋಗವನ್ನ ಗುಣಧರ್ಮವನ್ನ ಮಾಡಿ ಅವನು ಕೊಟ್ಟು ಆಮೇಲೆ ಫೀಸ್ ಕೇಳೋದು ಶ್ರೇಷ್ಠನು. ಮಾರುತಿ ಕಂಪೌಂಡರ್ ಅವರು ಎರಡನೇ ತರಹದ ಇದಕ್ಕ ಸೇರಿದವರು. ಯಾವತ್ತೂ ಅವರು ಫೀಸಿಗಾಗಿ ದುಡಿದವರಲ್ಲ. ಇವತ್ತ ಅವರ ಆಸ್ಪತ್ರೆ ನಿಜಕ್ಕೂ ಪವಿತ್ರ ಸ್ಥಾನ ಇದು, ಬಹಳ ಪವಿತ್ರ ಸ್ಥಾನ ಇದು, ಬಹಳ ಪವಿತ್ರ ಸ್ಥಾನ. ಮಾನವೀಯ ಒಂದು ತರಂಗಗಳಲ್ಲಿ ಈ ಸ್ಥಾನದಲ್ಲಿ ಇವೆ. ನಮ್ಮ ಕಮಲಾಕರ್ ಸ್ವಾಮಿ ಅವರು ಅದೇ ಒಂದು ಮೋಟೋವನ್ನ, ಅದೇ ಒಂದು ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಅವ್ರ ಇಡೀ ತಂಡ ಈ ಒಂದು ಆಸ್ಪತ್ರೆಯನ್ನ ಅವರ ಒಂದು ಏನು ಮೂಲ ಉದ್ದೇಶಗಳಿದ್ದು ಜನರ ಸೇವೆ, ಜನಾರ್ದನನ ಸೇವೆ ಅಂತಕ್ಕಂಥ ಒಂದು ಏನು ಭಾವನೆಯಿಂದ ತಾವು ಪ್ರಾರಂಭಿಸಿದಿರಿ. ನಿಜಕ್ಕೂ ಇಂತಹ ಭಾವನೆಗಳು, ಇಂಥ ವ್ಯಕ್ತಿಗಳು ಇವತ್ತು ಸಮಾಜಕ್ಕೆ ಬೇಕಾಗಿವೆ. ಇಂತಹ ಕೆಲಸ ಮುನ್ನಡೀಲಿ. ಇದು ತಾವು ಈ ಒಂದು ಕೇರ್ ಹಾಸ್ಪಿಟಲ್ ಬಹಳ ಚೆನ್ನಾಗಿ ತಮ್ಮ ಒಂದು ಕಮಲಾಕರ್ ಸ್ವಾಮಿ ಅವ್ರ ಬಗ್ಗೆನೂ ಹೀಗೆ ಹೇಳಿದ್ರು. ಅವ್ರು ದಿನ 500 ಪೇಷಂಟ್ ನೋಡ್ತಾರಂತ, ಬಹಳ ಬಿಸಿ ಇರ್ತಾರಂತ. ನಮ್ಮ ಹನುಮಂತರಾವ್ ಪಾಟೀಲ್ ಸಾಹೇಬ್ರು ಹೇಳಿದ್ರು. ಯಾರ ಹತ್ರನೂ ಅವ್ರು ಎಂದೂ ಫೀಸಿಗಾಗಿ ಕೇಳಿಲ್ಲ ಅಂತಕ್ಕಂಥ ನನಗೆ ಬಹಳ ಖುಷಿ ಆಯ್ತು. ತಮ್ಮಂತವ್ರು ಈ ವ್ಯಕ್ತಿತ್ವಗಳು ಈ ಸಮಾಜಕ್ಕೆ ಬೇಕಾಗಿದೆ. ನಿಜಕ್ಕೂ ಈ ಒಂದು ಆಸ್ಪತ್ರೆ ಇನ್ನು ಹೆಚ್ಚು ಹೆಚ್ಚು ಬೃಹತ್ತಾಗಿ ಬೆಳೀಲಿ, ಅನೇಕ ಬಡವರ, ದೀನ ದಲಿತರ ಒಂದು ಕಷ್ಟವನ್ನ ನಿವಾರಿಸಲಿ. ಇದು ಒಂದು ಎಲ್ಲರಿಗೆ ಮಾದರಿಯಾಗುವಂತ ಆಸ್ಪತ್ರೆ ಆಗ್ಲಿ ಅಂತ ಹೇಳಿ ನಮ್ಮನ್ನು ಕರೆಸಿ ಗೌರವ ಕೊಟ್ಟು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತನಾಡ್ತೇನೆ. ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಯತ್ಸುಖೇನಾನುಮೋದತೆ ನಮಸ್ತಸ್ಮೈ ಗಣಾತೀತ ವಿಭವಾಯ ಪರಾತ್ಮನೆ. ಜಗದಾಧಾರರಾಗಿರುವಂಥ ಶಿವಶಕ್ತಿಯರನ್ನು, ಪ್ರಾತಃಸ್ಮರಣೀಯರಾಗಿರುವಂತಹ ಜಗದ್ಗುರು ಪಂಚಾಚಾರ್ಯರನ್ನು,
ಸೂತ್ರ ಪುರುಷ ವೀರಭದ್ರ ಸ್ವಾಮಿಯನ್ನ ಶ್ರೀ ಬಸವಾದಿ ಶಿವಶರಣರನ್ನ ಉತ್ಪನ್ನದಲ್ಲಿ ಧಾರಿಸಿ ವೈದ್ಯ ಲೋಕದ ಧ್ರುವತಾರೆ ಎನಿಸಿರುವಂತಹ ಲಿಂಗೈಕ್ಯ ಶ್ರೀ ಮಾರುತರಾವ್ ಅವರನ್ನು ಸ್ಮರಿಸಿಕೊಂಡು ಕೇರ್ ಹಾಸ್ಪಿಟಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿರುವಂತ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮತ್ತಿಕಾಂತ್ ಸ್ವಾಮೀಜಿ ಅವರೇ, ಮುಖ್ಯ ಅತಿಥಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಧನ್ನೂರ್ ಅವರೇ, ಶ್ರೀ ರವೀಂದ್ರ ಸ್ವಾಮಿ ಅವರೇ, ಶ್ರೀ ಹನುಮಂತರಾವ್ ಪಾಟೀಲ್ ಅವರೇ, ಶ್ರೀ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರೇ, ಪ್ರಭು ಮೆಡಿಕಲ್ನ ಮುಖ್ಯಸ್ಥರಾಗಿರುವಂಥ ಪ್ರಭುಜಿ ಅವರೇ, ಈ ಕೇರ್ ಹಾಸ್ಪಿಟಲ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತ ಶ್ರೀ ಡಾಕ್ಟರ್ ಕಮಲಾಕರ ಸ್ವಾಮಿ ಅವರೇ, ಅವರ ಸಹೋದ್ಯೋಗಿ ವೈದ್ಯ ವೃಂದದವರೇ, ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಮಹಾಜನಗಳು ಮತ್ತು ಮಾತೆಯರೇ, ಉದ್ಘಾಟಕರು, ಮುಖ್ಯ ಅತಿಥಿಗಳವರು ಸಮಾರಂಭದ ಔಚಿತ್ಯವನ್ನು ಕುರಿತು ಅತ್ಯಂತ ಅರ್ಥಪೂರ್ಣವಾಗಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಸಮಯ ಬಹಳ ಆಗಿದೆ, ಮಾತಾಡುವಂಥದ್ದು ಏನೂ ಇಲ್ಲ. ಒಂದು ಮಾತನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಇಡೀ ವೈದ್ಯ ಲೋಕಕ್ಕೆ ದಿವಂಗತ ಡಾಕ್ಟರ್ ಮಾರುತರಾವ್ ಕಂಪೌಂಡರ್ ಒಂದು ಆದರ್ಶಪ್ರಾಯವಾಗಿರುವಂಥ ಕೀರ್ತಿಯನ್ನ ಕೊಟ್ಟು ಹೋಗಿದ್ದಾರೆ. ಅವರ ಈ ಪವಿತ್ರ ದೇವಾಲಯದಲ್ಲಿ ನೀವೆಲ್ಲ ಯುವ ಸನ್ಮಿತ್ರರು ನಮ್ಮ ಸ್ವಾಮಿಯವರ ನೇತೃತ್ವದಲ್ಲಿ ಕೇರ್ ಹಾಸ್ಪಿಟಲ್ ಪ್ರಾರಂಭ ಮಾಡ್ತಾ ಇರುವಂಥದ್ದು ಬಹಳ ಅರ್ಥಪೂರ್ಣ ಅಂತ ನಮಗೆ ಅನಿಸ್ತಾ ಇದೆ. ಇದು ಉತ್ತರೋತ್ತರವಾಗಿರುವಂಥ ಅಭಿವೃದ್ಧಿಯನ್ನಾಗಲಿ, ನಮ್ಮೆಲ್ಲರ ಹೃದಯಪೂರ್ವಕವಾಗಿರುವಂಥ ಆಶೀರ್ವಾದ ನಿಮ್ಮೆಲ್ಲರ ಮೇಲಿದೆ. ವೈದ್ಯ ಲೋಕದಲ್ಲಿ ಒಂದು ದೊಡ್ಡದಾಗಿರುವಂಥ ಮಹಾಮಾರ್ಗವನ್ನು ಹಾಕಿಕೊಟ್ಟಂಥವರು ಡಾಕ್ಟರ್ ಮಾರುತರಾವ್ ಕಂಪೌಂಡರ್ ಇದ್ದಾರೆ. ಅವರ ಸ್ಮೃತಿಯಲ್ಲಿ ಆ ಹೆದ್ದಾರಿಯಲ್ಲಿ ನೀವು ನಡೆದು ಆ ಮಾರ್ಗಕ್ಕೆ ಮತ್ತಷ್ಟು ಗಟ್ಟಿಯಾಗಿ ನೀವೆಲ್ಲ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಕೀರ್ತಿಯನ್ನು ತರ್ತೀರಿ ಅನ್ನುವಂಥ ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಿಮ್ಮ ಜೊತೆಗೆ ನಾವಿದ್ದೇವೆ, ನಮ್ಮ ಆಶ್ರಮ ಇದೆ, ಎಲ್ಲ ರೀತಿಯ ಸಹಯೋಗವನ್ನು ಆಶೀರ್ವಾದ ರೂಪದಲ್ಲಿ ನಿಮಗೆಲ್ಲ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಾರುತರಾವ್ ಕಂಪೌಂಡರ್ ಬಗ್ಗೆ ಒಂದು ಮಾತನ್ನು ಹೇಳ್ಬೇಕಂತ ಮನಸ್ಸಿನ ಭಾಳ ಅದ. ನಮಗೆ ಅವರು ಭಾಳ ಬೇಕಾದವರಿದ್ದರು. ಅವರ ಜನ್ಮಭೂಮಿ ಚಂದನಹಳ್ಳಿ, ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಜನ್ಮಭೂಮಿ ಗೋರಟಾ. ಆ ಚಂದನಹಳ್ಳಿಗೂ ಮತ್ತು ಗೋರಟಾಕ್ಕೂ ಸುಮಾರು 8 ತಲೆಮಾರಿನ ಸಂಬಂಧ. ಹೀಗಾಗಿ ಅವ್ರ ಬಗ್ಗೆ ಬಹಳಷ್ಟೊಂದು ಆತ್ಮೀಯ ಒಂದು ಸಂಬಂಧ ಇತ್ತು. ಅವರು ನಿಜವಾಗಿ ಕರ್ಮಯೋಗಿಗಳಾಗಿದ್ದರು. ಮಾರುತರಾವ್ ಕರ್ಮಯೋಗಿಗಳಾಗಿದ್ದರು. ಬಹಳ ಜನ ಅವ್ರ ಬಗ್ಗೆ ಹೇಳ್ತಾರೆ, ಬಹಳ ಜನ ಬೀದರ್ದಲ್ಲಿ ಬಹಳ ಜನ ಹೇಳ್ತಾರೆ. ನಮ್ಮ ಹನುಮಂತಪ್ಪ ಪಾಟೀಲ್ ಅವರು ಒಂದೆರಡು ಸಾಕ್ಷಿ ಇದ್ದಾರೆ. ನನಗನ್ನಿಸ್ತದ ಅವ್ರ ಬಗ್ಗೆ ಏನು ಅಭಿಪ್ರಾಯಗಳಿದಾವೆ ಅದು ಒಂದ್ ಕಡೆ ಪುಸ್ತಕ ರೂಪದಲ್ಲಿ ಬಂದ್ರೆ ಆ ದೊಡ್ಡ ನಮ್ಮ ಸಮಾಜಕ್ಕೆ ಒಂದು ದಾರಿ ದೀಪ ಆಗ್ತದೆ ಅನ್ನುವಂಥದ್ದು ಒಂದು ಅಪೇಕ್ಷೆ ಇದೆ. ಆ ಕಾರ್ಯವನ್ನು ನಮ್ಮ ಸ್ವಾಮಿಯವರು ಕೇರ್ ಹಾಸ್ಪಿಟಲ್ ಆ ಕೆಲಸವನ್ನು ಮಾಡಿದರೆ ನೀವು ಕೊಡುವಂಥ ನಿಜವಾದಂಥ ಅವರಿಗೆ ಸಲ್ಲಿಸುವಂಥ ಒಂದು ಭಕ್ತಿಯ ನಮನ ಆಗ್ತದೇನೋ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆ ಕಾರ್ಯವನ್ನು ಆಗಲಿ ಅಂತ ಅನ್ನುವಂಥ ಅಪೇಕ್ಷೆ ಇದೆ. ಅದಕ್ಕೆ ಏನಾದರೂ ಪ್ರಕಟಣೆ ಮಾಡುವಂಥ ಸಂದರ್ಭ ಇತ್ತು ಅಂತಂದರೆ
ಅಂತ ಒಂದು ಆಶೀರ್ವಾದವನ್ನು ಸಹಿತ ನಮ್ಮ ಆಶ್ರಮದಿಂದ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದ್ರೆ ನೀವೆಲ್ಲರೂ ಕೂಡ ಯುವಕರಾಗಿದ್ದುಕೊಂಡು ದುಡ್ಡು ಗಳಿಸುವಂತ ಹೊತ್ತಿನಲ್ಲಿ ಸೇವಾ ಮಾಡುವಂತ ಮಾರ್ಗಕ್ಕೆ ಬಂದಿರಿ. ಅದು ಬಹಳ ದೊಡ್ಡ ಪರಿವರ್ತನೆ ಸಂದರ್ಭ ಅಂತ ನಮಗೆ ಅನಿಸ್ತಾ ಇದೆ. ಅದು ಬಹಳ ದೊಡ್ಡ ಕೆಲಸ ಅದ, ಇನ್ನ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ನೀವೆಲ್ಲ ಕಂಪೌಂಡರ್ ಸಾಹೇಬ್ರದ ಮಾರ್ಗದಲ್ಲಿ ನೀವೆಲ್ಲ ನಡೀತಾ ಇದ್ದೀರಿ. ಮತ್ತೆ ನೀವೇನು ಅಪೇಕ್ಷೆ ಪಡ್ತೀರಿ ಅದರ 100 ಪಟ್ಟು ಆ ಧನಲಕ್ಷ್ಮಿ ನಿಮಗೆ ಪ್ರಾಪ್ತಿಯಾಗ್ತದೆ ಅನ್ನುವಂಥ ಆಶೀರ್ವಾದ ಸಹಿತ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಷ್ಟಪಡ್ತೇವೆ. ನಿಮಗೆ ಆತ್ಮಬಲನೂ ಬರಲಿ, ಶಕ್ತಿನೂ ಬರಲಿ, ಮತ್ತೆ ಯಾರು ಇಲ್ಲಿ ಬಂದು ತೋರಿಸ್ಕೊಂತಾರ ಅವರಿಗೆಲ್ಲ ಚಂದ ಆಗಲಿ ಅನ್ನುವಂತಹ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡಿ, ಇಲ್ಲೇ ಪಕ್ಕದಲ್ಲಿ ನಮ್ಮ ಆಶ್ರಮ ಇದೆ, ಒಂದು ಗೋಶಾಲ ಮಾಡಿದ್ದೀವಿ. ಸಮಯ ಸಿಕ್ಕ ಅವರ ಬಂದಿಷ್ಟು ಬಂದು ಹೋಗಿ ನಮ್ಮ ಅಮ್ಮವರು ಶ್ರೀಶೈಲ ಅಮ್ಮವ್ರು ಬಂದಿದ್ದಾರೆ, ಅವರು ತಪಸ್ವಿಗಳು ಕರುಣಾದೇವಿ ಅಮ್ಮನವ್ರು ಬಂದಿದ್ದಾರೆ. ಇನ್ನೊಂದು 4 ದಿವಸ ಇರ್ತಾರೆ. ಈಗ ನೀವೆಲ್ಲ ಸ್ನೇಹಿತರು, ವೈದ್ಯ ಸ್ನೇಹಿತರು ಬಂದು ಒಂದು ಸ್ವಲ್ಪ ಅವರಿಂದಲೂ ಕೂಡ ಆಶೀರ್ವಾದ ತಗೊಂಡು ಹೋದ್ರೆ ನಿಮ್ಮ ಗಾಡಿ ಬಹಳ ಚಂದ ನಡೀತದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಸ್ವಾಮಿಯವರಿಗೂ ಮತ್ತು ತಂಡದವರಿಗೂ ತಮ್ಮೆಲ್ಲರಿಗೂ ಕೂಡ ವೇದಿಕೆ ಇರುವಂತೆ ಎಲ್ಲ ಗಣ್ಯಮಾನರಿಗೂ ಕೂಡ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಂಗಲಾಶೀರ್ವಾದವನ್ನು ಮಾಡಿ ನಮ್ಮರು ಆಗಿರುವಂಥ ನುಡಿಪುಷ್ಪಗಳನ್ನು ದೇವರ ಪಾದ ಕರ್ಪಣೆ ಮಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಮಾರುತಿ ಕಂಪೌಂಡರ್ ಸರ್ ಆಗಲಿ, ಭೀಮರಾವ್ ಸಿಂಗಡ ಸರ್ ಆಗಲಿ ನನ್ನ ಮುಂಚೆಯಿಂದ ಪರಿಚಯ. ನಾನು MS ಮುಗಿಸ್ ಬಂದಮೇಲೆ ನಮ್ಮ ಮಾರುತಿ ಕಂಪೌಂಡರ್ಸ್ ಕರಿತಿರು ಕೇಸ್ ನೋಡೋಕ್ಕೆ, ರೆಕ್ಕರ್ ಕೇಸ್ ಏನಿದ್ರು ಕೂಡ ಅವಾಗ ಬಂದಾಗ ನಾನು ಮಾಡ್ತಿದ್ದೆ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಮತ್ತೆ ಬೇರೆ ಕಡೆ ಆಪರೇಷನ್ ಮಾಡ್ತಿದ್ದೆ. ಸೊ ಅಂತೂ ಇಲ್ಲ, ನೀವು ನಿಮ್ಗೆ ಇಲ್ಲೇ ಫೆಸಿಲಿಟಿ ಮಾಡ್ಕೊಡ್ತೀನಿ ನಾನು ನಿಮಗೆ, ಯಾವಾಗಾದ್ರೂ ಬಂದು ಆಪರೇಷನ್ ಮಾಡಿ ಅಂತ ಭಾಳ ಸರಿ ಅಂದರು. ಸೊ ಆ ಒಂದು 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 ದಿನ ಹೀಗಾಗಿ ಸಾಕಾರ ಆಗಿದೆ. ಮುಂಚೆಯಿಂದ ಎಲ್ಲರಿಗೂ ಗೊತ್ತಿದೆ, ಸಿಂಗೋಡೆ ಸರ್ ಆಗಲಿ, ಆಮೇಲೆ ಮಾರುತಿ ಕಂಪೌಂಡರ್ ಸರ್ ಆಗಲಿ ಬಹಳಷ್ಟು ನಮ್ಮ ಬೀದರ್ ಜನತೆಗೆ ಒಂದು ಇದು ಕೊಟ್ಟಿದ್ದಾರೆ. ಈಗ ಅದೇ ರೀತಿಯಾಗಿ ಈಗ ಸಿಂಗೋಡೆ ಸರ್ ಇನ್ನೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರು ನಮಗೆ ಮುಂದೆ ಕೂಡ ಅವ್ರು ನಮ್ಮ ಆಶೀರ್ವಾದ ಇರಲಿ. ಅವ್ರು ಹೆಂಗೆ ಹಾಸ್ಪಿಟಲ್ ಏನೇನು ಇದು ಮಾಡಿದ್ದಾರೆ ನಮಗೆ ಮುಂಚೆ ಗೊತ್ತಿಲ್ಲ, ಏನೇನಿದೆ ಇಲ್ಲೆಲ್ಲ. ಸಿಂಗೋಡೆ ಸರ್ ಅವರು ನಮಗೆ ಎಲ್ಲ ರೀತಿಯಿಂದ ಅವ್ರು ನಮ್ಗೆ ಮಾರ್ಗದರ್ಶನ ಕೊಡಲಿ ಅಂತ ಹೇಳ್ತಾ, ಈಗ ನಮ್ಮ ಏನು ಸರ್ ನಮಗೆ ಹಾದಿ ತೋರಿಸಿದ್ದಾರೆ. ಈಗ ನಮ್ಮ ಮಾರುತಿ ಕಂಪೌಂಡರ್ ಸರ್ ಆ ಹಾದಿಯಲ್ಲಿ ಎಲ್ಲ ಕೇರ್ ಹಾಸ್ಪಿಟಲ್ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳಾಗಿರ್ಬೋದು, ನಮ್ಮದು ಸ್ಟಾಫ್ ಆಗಿರ್ಬೋದು, ಎಲ್ಲ ಒಂದು ಒಳ್ಳೆಯ ಶ್ರದ್ಧೆಯಿಂದ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಒಂದು ತಮ್ಮ ಅಮೂಲ್ಯವಾದ ಸಮಯ ತಗೊಂಡು ಬಂದಂಥ ಡಾಕ್ಟರ್ ರಾಜಶೇಖರ್ ಸ್ವಾಮೀಜಿಯವರು, ಡಾಕ್ಟರ್ ಪ್ರತೀಕ ಸ್ವಾಮಿ ಸರ್ ಅವರು, ಶ್ರೀ ಹನುಮಂತರಾವ್ ಪಾಟೀಲ್ ಅವರು, ಶ್ರೀ ಬಸವರಾಜ್ ಧನ್ಯರವರು, ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರು ಮತ್ತು ಶ್ರೀ ರವೀಂದ್ರ ಸ್ವಾಮಿಯವರು ಮತ್ತು ಪ್ರಭು ಮೆಡಿಕಲ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ವತಿಯಿಂದ, ನಮ್ಮ ಕೇರ್ ಹಾಸ್ಪಿಟಲ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇಲ್ಲಿನ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತೀನಿ. ನಮೋ ಬುದ್ಧ.